ವಿರೋಧ ಪಕ್ಷದ ನಾಯಕನ ವಿಚಾರವಾಗಿ ಒಂದಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಅಶೋಕ್ ಅವರು ಆ ಸ್ಥಾನವನ್ನ ಆ ಜವಾಬ್ದಾರಿಯನ್ನ ಸಮರ್ಥವಾಗಿ ನಿಭಾಯಿಸ್ತಾ ಇದ್ದಾರಾ ಇಲ್ಲ ಅಂತ ಹೇಳಿ ಒಂದಷ್ಟು ಚರ್ಚೆಗಳಾಗ್ತಾ ಇರುವಂತ ಕಾರಣಕ್ಕಾಗಿ ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ. ಅಶೋಕ್ ಅವರು 1.5 ವರ್ಷದಿಂದ ವಿರೋಧ ಪಕ್ಷದ ನಾಯಕರಾಗಿ ಕೆಲಸ ಮಾಡ್ತಿದ್ದಾರೆ. ಒಬ್ಬ ಅನುಭವಿ ರಾಜಕಾರಣಿ, 7 ಬಾರಿ ಶಾಸಕರಾಗಿದ್ದಂಥವ್ರು, ಮತ್ತು ಮಂತ್ರಿ 3-4 ಬಾರಿ ಮಂತ್ರಿ ಆಗಿದ್ದಂಥವ್ರು, ಕರ್ನಾಟಕ ಬೆಂಗಳೂರಿನಲ್ಲಿ ಹುಟ್ಟಿ ಬೆಳೆದಂಥವ್ರು, ಎಲ್ಲವೂ ವಿಚಾರಗಳನ್ನು ತಿಳ್ಕೊಂಡಿರೋವಂಥವ್ರು. ಸಮ್ಮಿಶ್ರ ಸರ್ಕಾರದಲ್ಲೂ ಮಂತ್ರಿ ಆಗಿದ್ದರು, ಉಪಮುಖ್ಯಮಂತ್ರಿ ಆಗಿದ್ದರು. ಆದರೆ ಕೆಲವರಿಗೆ ಸ್ಟೈಲ್ ಆಫ್ ಫಂಕ್ಷನ್ ಹೇಗಿರುತ್ತೆ ಅಂತ ಹೇಳಿದ್ರೆ ಜೋರಾಗಿ ಮಾತಾಡಿ ಒಂದು ಥರ ಗಟ್ಟಿ ಧ್ವನಿಯಲ್ಲಿ ಮಾತಾಡಬೇಕು ಅಂತೇಳಿ ಕೆಲವರು ಅಪೇಕ್ಷೆ ಪಡ್ತಾರೆ ವಿರೋಧ ಪಕ್ಷದ ನಾಯಕನ. ಆದರೆ ಇವರು ಹೇಳೋವಂಥ ವಿಷಯಗಳನ್ನು ಸಮಾಧಾನವಾಗಿ ರೂಲಿಂಗ್ ಪಾರ್ಟಿಗೆ ಟಚ್ ಆಗೋ ರೀತಿಯಲ್ಲಿ ಮಾತಾಡ್ತಾರೆ. ಆದರೆ ಅಗ್ರೆಸಿವ್ ಇಲ್ಲ ಅಂತ ಜನಗಳ ಒಂದು ಭಾವನೆ. ಒಬ್ಬ ವಿರೋಧ ಪಕ್ಷದ ನಾಯಕ ತುಂಬ ಅಗ್ರೆಸಿವ್ ಆಗಿರಬೇಕು, ಸರ್ಕಾರದ ವೈಫಲ್ಯಗಳನ್ನು ಎತ್ತಿ ಹಿಡಿಬೇಕು, ಜನಗಳ ಮೇಲೆ ಆಕ್ರೋಶವಾಗಿ ಮಾತಾಡಬೇಕು ಅನ್ನೋದು ಜನರ ಅಪೇಕ್ಷೆ ಇರುತ್ತೆ. ಅದರಲ್ಲಿ ಆ ರೀತಿಯ ಜನ ಅಪೇಕ್ಷೆ ಪಡೋದ್ರಿಂದ ಎಲ್ಲೋ ಒಂದು ಕಡೆ ಇವರು ಸಾಫ್ಟ್ ಇದ್ದಾರೆ, ಸ್ವಲ್ಪ ಸಮಾಧಾನ ಇರ್ತಾರೆ, ಜಾಸ್ತಿ ಸಮಾಧಾನವಾಗಿ ಇರುವಂಥ ವ್ಯಕ್ತಿ ಅನ್ನೋದು ಕೂಗಿದೆ, ಇಲ್ಲ ಅಂತ ಹೇಳಲ್ಲ. ಆದರೆ ನಮ್ಮ ಅಶೋಕ್ ಅವರು ಸಮರ್ಪಕವಾಗಿ 1.5 ವರ್ಷದಿಂದ ವಿರೋಧ ಪಕ್ಷದ ನಾಯಕತ್ವವನ್ನು ನಡೆಸ್ತಾ ಇದ್ದಾರೆ. ಒಂದು ವೇಳೆ ಬದಲಾವಣೆ ಆಗಿದ್ದೇ ಆದಲ್ಲಿ, ವಿಪಕ್ಷ ನಾಯಕನ ಸ್ಥಾನ ಬದಲಾವಣೆ ಆಗಿದ್ದೇ ಆದಲ್ಲಿ ನಿಮ್ಮ ಆಯ್ಕೆ ಯಾರಾಗಿರ್ತಾರೆ, ಸುರೇಶ್ ಗೌಡರ ಆಯ್ಕೆ ಯಾರಾಗಿರ್ತಾರೆ ಅಂತೇಳಿ? ಶಾಸಕರ ನಿರ್ಧಾರ ಮತ್ತು ಹೈಕಮಾಂಡ್ ನಿರ್ಧಾರ. 65 ಜನ ಶಾಸಕರಿದ್ದು, 63 ಜನ ಶಾಸಕರಿದ್ದೇವೆ, ಜೊತೆಗೆ ನಮ್ಮ ಹೈಕಮಾಂಡ್ ಇದೆ. ಎಲ್ಲರೂ ಕೂಡಿ ಯಾರನ್ನ ಆ ಪ್ರಶ್ನೆ ಬಂದಾಗ, ಅಲ್ಲ ಸರ್, ಜೋರಾಗಿ ಮಾತಾಡೋರು ನಿಮ್ಮ ಪಾರ್ಟಿಯಲ್ಲೂ ತುಂಬ ಜನ ಇದ್ದಾರೆ, ಸುರೇಶ್ ಗೌಡರು ಕೂಡ ಜೋರಾಗಿ ಮಾತಾಡ್ತಾರೆ. ಅಲ್ಲ, ಅದು ಸೀನಿಯಾರಿಟಿ ಮತ್ತು ಅಲ್ಲಿ ಬೇರೆ ಬೇರೆ ಕೆಮಿಸ್ಟ್ರಿಗಳು ಇರ್ತವೆ. ಪೊಲಿಟಿಕಲ್ ಯಾರು ಎಫಿಷಿಯನ್ಸಿ ಇರೋನಿಗೆ ಕೊಡಬೇಕು ಅನ್ನೋದು ಕೆಲವು ಸಲ ಆಗಲ್ಲ. ಅಂಥ ಸಂದರ್ಭದಲ್ಲಿ ಕ್ಯಾಸ್ಟ್ ಕಾಂಬಿನೇಷನ್ ಇವೆಲ್ಲವೂ ಬರ್ತವೆ. ಅದಕ್ಕೆ ಹೈಕಮಾಂಡ್ಗೆ ಆ ವಿಷಯವನ್ನು ಅವರು ರಾಜ್ಯದಲ್ಲಿ ಯಾರನ್ನ ಆಯ್ಕೆ ಮಾಡಿದ್ರೆ ಪಕ್ಷಕ್ಕೆ ಒಳ್ಳೆಯದಾಗುತ್ತೆ ಮತ್ತು ಯಾರು ಚೆನ್ನಾಗಿ ಮಾತಾಡ್ತಾರೆ, ಈ ಆಲೋಚನೆಗಳನ್ನು ಮಾಡಿ ಕೇಂದ್ರದ ವರಿಷ್ಠರು ನಿರ್ಧಾರ ಮಾಡ್ತಾರೆ. ಆದರೆ ಈಗ ಆ ಹುದ್ದೆ ಖಾಲಿ ಇಲ್ಲ. ಆ ಖಾಲಿ ಇಲ್ಲದಲ್ಲಿರೋದ್ರಿಂದ ಆ ಪ್ರಶ್ನೆ ಉದ್ಭವ ಆಗಲ್ಲ ಅಂತ